ಪಿರಂಗಿ ತಾಲೀಮಿನ ವೇಳೆ ತಪ್ಪಿರುವಂತದ್ದು ಭಾರಿ ಅವಘಡ. ಅರಮನೆ ಆವರಣದಲ್ಲಿ ಪಿರಂಗಿ ಶಬ್ದಕ್ಕೆ ಬೆದರಿ ಓಡಿರುವಂತದ್ದು ಜೋಡೆತ್ತು. ಪಿರಂಗಿ ತಾಲೀಮಿನ ವೇಳೆ ತಪ್ಪಿರುವಂತದ್ದು ಭಾರಿ ಅವಘಡ. ಅರಮನೆ ಆವರಣದಲ್ಲಿ ಪಿರಂಗಿ ಶಬ್ದಕ್ಕೆ ಬೆದರಿ ಓಡಿರುವಂತದ್ದು ಜೋಡೆತ್ತು. ಮೈಸೂರು ಅರಮನೆ ಆವರಣದಲ್ಲಿ ಕೆಲ ಕಾಲ ಗೊಂದಲ ನಿರ್ಮಾಣ ಆಗಿತ್ತು. ಬೆದರಿ ಅರಮನೆ ಆವರಣದಿಂದ ಓಡಿರುವಂತದ್ದು ಜೋಡೆತ್ತು. 2 ವಾಹನಗಳಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮ 2 ಪಿರಂಗಿಗಳಿಗೆ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಎತ್ತಾಗಿದ್ದಕ್ಕೆ ಓಕೆ, ಏನಾದರೂ ಆನೆ ಆಗಿದ್ದು ಬಿಟ್ಟಿದ್ರೆ ಕತೆನೇ ಬೇರೆ ಆಗಿರೋದು. ಜೋಡೆತ್ತಲ್ವಾ, ಕಂಟ್ರೋಲ್ ಮಾಡ್ಬೋದು ಎತ್ತುಗಳನ್ನ. ಬೆದರಿ ಬಿಟ್ಟು ಓಡಿರುವಂಥದ್ದು ಆ ಎತ್ತುಗಳು. ಪಿರಂಗಿ ಶಬ್ದಕ್ಕೆ ಬೆದರಿ ಓಡಿರುವಂಥದ್ದು. ಈಗ ಆನೆಗಳಿಗೆ, ಪ್ರಾಣಿಗಳಿಗೆ, ಆ ಜಂಬೂ ಸವಾರಿಯಲ್ಲಿ ಸಾಗುವಂತಹ ಪ್ರಾಣಿಗಳಿಗೆ ಪಿರಂಗಿ ಶಬ್ದ ಇವೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದರೆ ಈ ಎತ್ತುಗಳಿಗೆ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಪಿರಂಗಿ ಶಬ್ದ ಆಗ್ತಿದ್ದ ಹಾಗೆ ಜೋರಾಗಿ ಸೌಂಡ್ ಅಲ್ವಾ, ಸೊ ಎದುರು ಓಡಿದವು ಎತ್ತುಗಳು. ಆ ಗಾಡಿ ಬೇರೆ ಹಾಕಲಾಗಿತ್ತಲ್ಲ, ಅವನು ಹೇಳ್ಕೊಂಡು ಓಡಿದವು. ಪಾಪ ಭಯ ಆಗುತ್ತೆ. 2 ಪಿರಂಗಿ ಗಾಡಿಗಳಿಗೆ ಗುದ್ದಿದಾವಂತೆ. ಸೊ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹೇಳಿದ್ನಲ್ಲ, ಜೋಡೆತ್ತು ಪರವಾಗಿಲ್ಲ. ಅಲ್ಲಿ ಬೇರೆ ಹೇಳ್ತಾ ಇದ್ನಲ್ಲ, ಆನೆ ಏನಾದರೂ ಆಗ್ಬಿಟ್ಟಿದ್ರೆ ಅಲ್ಲಿ ಕತೆನೇ ಬೇರೆ ಆಗೋಗ್ಬಿಟ್ಟಿರೋದು. ಎತ್ತುಗಳನ್ನು ಕಂಟ್ರೋಲ್ ಮಾಡ್ಬೋದು, ಕಂಟ್ರೋಲ್ ಮಾಡಿದ್ದಾರೆ, ಸರಿಯಾಗೋಗಿದೆ. ಆಮೇಲೆ ಏನಾದರೂ ಆನೆ ಅಲ್ಲಿ ಏನಾದರೂ ಫುಲ್ ಎದುರುಕೊಂಡು ಏನಾದರೂ ಹೋಗ್ಬಿಟ್ಟಿದ್ರೆ ಗುಡ್ಸಿ ಗುಂಡಾಂತರ ಮಾಡಿಬಿಟ್ಟಿರೋದಲ್ಲಿ. ಎತ್ತುಗಳು ಬೆದರಿದಂಥ ಸಂದರ್ಭದಲ್ಲಿ ಕರೆಕ್ಟ್ ವೇನಲ್ಲೇ ಹೋಗ್ತಾವೆ. ಅವುಗಳದ್ದೇನು ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ಆ ಎತ್ತುಗಳನ್ನು ಕರ್ಕೊಂಡು ಹೋಗಿದ್ದಾರೆ. 2 ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಆಗಿದೆಯಂತೆ. ಆಗ್ತಾ ಇರ್ತಾವೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಸಂದರ್ಭದಲ್ಲಿ. ಆಯ್ತು, ಪೂಜೆ ಬೇರೆ ಮಾಡ್ಲಾಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಆಗಿರುವಂಥದ್ದು. ಪಿರಂಗಿ ಶಬ್ದಕ್ಕೆ ಬೆದರಿ ಓಡಿತ್ತು ಜೋಡೆತ್ತು. ಭಯಗೊಂಡಿತ್ತು ಅಂತ ಕಾಣಿಸುತ್ತೆ. ಸೌಂಡ್ ಆಗ್ತಿದ್ದ ಹಾಗೆ ಎದುರ್ಕೊಂಡು ಓಡಿದವೆ. ಅದಾದ್ಮೇಲೆ ಕಂಟ್ರೋಲ್ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗ ಆನೆಗಳಿಗೆಲ್ಲ ಪಿರಂಗಿ ಶಬ್ದ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸಿರ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೌಂಡ್ಗಳಿಗೂ ಕೂಡ ಅವು ಭಯ ಬೀಳಬಾರ್ದು ಅಂತ. ಈ ಪ್ರಾಣಿಗಳಿಗೆ ಅಂದರೆ ಅಲ್ಲಿ ಸ್ಪೆಷಲಿ ಪಟ್ಟದ ಎತ್ತುಗಳು ಅಂತ ಕಾಣಿಸುತ್ತೆ, ಅವಕ್ಕೇನು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಅವು ಗಾಬರಿಯಾಗಿ ಓಡಿರೋದೇನೋ, ಏನಾಯ್ತಲ್ಲಿ? ಪೃಥ್ವಿ, ಕಳೆದ 2 ವರ್ಷದಿಂದ ಈ ಪಿರಂಗಿಗಳನ್ನ ಹೊತ್ತೊಯ್ಯಲಿಕ್ಕೆ ಮೊದಲು ವೆಹಿಕಲ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಈ ಕಾರ್ಯವನ್ನ ಮಾಡ್ತಾ ಇದ್ರು. ಬಟ್ ಯಾವಾಗ ಕಳೆದ 2 ವರ್ಷದಿಂದ ಇಲ್ಲ, ಇವುಗಳನ್ನ ವೆಹಿಕಲ್ಗಳು ಏನು ಹೊತ್ತೊಯ್ಯೋದು ಬೇಡ, ಅಂದ್ರೆ ತೆಗೆದುಕೊಂಡು ಹೋಗೋದು ಬೇಡ, ಇವುಗಳನ್ನ ಎತ್ತುಗಳು ತೆಗೆದುಕೊಂಡು ಹೋಗ್ಲಿ, ಪಾರಂಪರಿಕವಾದಂತಹ ರೀತಿಯಾಗಿ ಸಾಂಪ್ರದಾಯಿಕ ಇರ್ಲಿ ಅನ್ನೋ ಕಾರಣಕ್ಕಾಗಿ ಮೈಸೂರು ಪೊಲೀಸರು ಈ ಕಾರ್ಯವನ್ನ ಮಾಡಿದ್ದಾರೆ. ಆದ್ರೆ ಈ ಬಾರಿ ಅಂದ್ರೆ ಇವತ್ತು ಮೈಸೂರಿನ ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಏನಾಯ್ತು, ಆಯುಧ ಪೂಜೆ ಆಗುವಂತ ಸಂದರ್ಭದಲ್ಲಿ ಪಿರಂಗಿಗಳನ್ನ ತರುವಂತ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಿದ್ದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಜನಜಂಗಳಿ ಇಲ್ಲದೆ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಿಲ್ಲ ಮತ್ತು ಎತ್ತುಗಳು ಕೂಡ ಬೆದರುವಂತ ಕಾರ್ಯ ಆಗಲಿಲ್ಲ. ಆದ್ರೆ ಯಾವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ಲಿಕ್ಕೆ ಶುರು ಮಾಡಿದ್ರು, 1,000ಕ್ಕೂ ಹೆಚ್ಚು ಜನ ಮೈಸೂರು ಅರಮನೆಯ ಆವರಣದಲ್ಲೇ ಇದ್ರು. ಆಯುಧ ಪೂಜೆ ನಡೆಯುವಂತ ಸಂದರ್ಭದಲ್ಲಿ ಮೈಸೂರಿನ ಪ್ಯಾಲೇಸ್ನ ಸುತ್ತಮುತ್ತಲೂ ಕೂಡ ಇದ್ರು. ಸೊ ಇಷ್ಟು ಜನರನ್ನ ನೋಡಿದಂತ ಎತ್ತುಗಳು 2 ಎತ್ತುಗಳು ಮಾತ್ರ ಈ ರೀತಿಯಾಗಿ ನಡೆದಿರೋದು. ತುಂಬಾ ಬೆದರಿದ್ದೇವೆ. ಅದು ಅರಮನೆಯ ಮುಂಭಾಗದಲ್ಲಿ ನಿಮಗೆ ಮೇನ್ ಗೇಟ್ ಏನ್ ಬರುತ್ತೆ ಅಲ್ಲಿಂದನೇ ಬೆದರದಂತೆ ಎತ್ತುಗಳು ಓಡ್ತಿರುವಂತ ರೀತಿ ನಿಜವಾಗ್ಲೂ ಕೂಡ ಕಾಂತಾರ ಫಿಲ್ಮ್ ಅಲ್ಲಿ ಹೇಗೆ ಕೋಣಗಳು ಓಡುತ್ತಲ್ಲ ಅದೇ ರೀತಿಯಾಗಿ ಓಡಿದ್ದು. ಅದೃಷ್ಟವಶಾತ್ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಆದ್ರೆ
3 ವಾಹನಗಳಿಗೆ ಡಿಕ್ಕಿಯನ್ನು ಹೊಡೆದಿದೆ ಸೈಡ್ ಅಲ್ಲಿ. ಮತ್ತು ಆ ಒಂದು ವೇಳೆ ಏನಾದ್ರೂ ಹೋಗ್ತಿರುವಂತ ಸಂದರ್ಭದಲ್ಲಿ ಹೋಗ್ತಿರುವಂತ ಜಾಗದಲ್ಲಿ ಏನಾದ್ರೂ ಜನರಿದ್ದಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ 2 ಎತ್ತುಗಳನ್ನ ಹಿಡಿದಿರುವಂತ ರೈತ ಏನಿದ್ದಾನೆ ಸಾಕಷ್ಟು ಅದನ್ನ ಹತೋಟಿಗೆ ತರುವಂತ ಕಾರ್ಯವನ್ನು ಕೂಡ ಮಾಡ್ದ. ಇಲ್ಲದೆ ಹೋದ್ರೆ ಬಹುಶಃ ದೊಡ್ಡ ಅನಾಹುತ ಆಗ್ತಾ ಇತ್ತು. ಸೊ ಈಗ ಇರುವಂತ ಪ್ರಶ್ನೆ ಏನಂದ್ರೆ ನಾಳೆ ಮಹತ್ವವಾದಂತ ಘಟನೆ ಇರೋದು ಅಂದ್ರೆ ಜಂಬೂ ಸವಾರಿಯ ವೇಳೆಯಲ್ಲಿ, ಯಾಕಂದ್ರೆ ಇವುಗಳನ್ನ ಎತ್ತುಗಳನ್ನ ಪಿರಂಗಿ ಜೊತೆಗೆ ತೆಗೆದುಕೊಂಡು ಬರಬೇಕು ಅನ್ನೋ ರೀತಿಯಾದಂತ ಯೋಚನೆ ಕೂಡ ಇತ್ತು ಮೈಸೂರು ಪೊಲೀಸರದು. ಈಗ ಏನ್ ಮಾಡ್ತಾರೆ ಅನ್ನೋದು ಕೂಡ ಈಗ ಈಗ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಉದ್ಭವ ಆಗಿದೆ. ಮತ್ತು ಎತ್ತುಗಳನ್ನ ಈ ಪ್ರಾಕ್ಟೀಸ್ ಮಾಡಬೇಕಾಗಿರುವಂತ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇವುಗಳಿಗೆ ಪಿರಂಗಿ ಇರುವಂತ ಸಂದರ್ಭದಲ್ಲಿ ಕೂಡ ಎತ್ತುಗಳನ್ನ ಬಳಕೆ ಮಾಡಬೇಕಾ ಮಾಡಬಾರ್ದಾ, ಅವುಗಳ ಪ್ರಾಕ್ಟೀಸ್ ರೀತಿ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ. ಆದ್ರೆ ಒಂದು ದೊಡ್ಡ ಅವಘಡ ಪ್ರಾಣಾಪಾಯ ಯಾವುದೇ ಇಲ್ಲದೆ ಅದೃಷ್ಟವಶಾತ್ ಸ್ವಲ್ಪ ಅದು ಏನು ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿತು ಅಂತಾನೆ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿ.